10ನೇ ತರಗತಿ ವಿದ್ಯಾರ್ಥಿನಿಯೊಬ್ಬಳು 5 ತಿಂಗಳ ಗರ್ಭಿಣಿಯಾಗಿದ್ದಾಳೆ. ಸೋದರ ಮಾವನಿಂದಲೇ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬರ್ತಾ ಇದೆ. ಕಾಮುಕ ಸೋದರ ಮಾವನ ಮೇಲೆ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಈಗ ಹತ್ತನೇ ತರಗತಿ ವಿದ್ಯಾರ್ಥಿನಿ 5 ತಿಂಗಳ ಗರ್ಭಿಣಿಯಾಗಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸೋದರ ಮಾವನಿಂದಲೇ ಲೈಂಗಿಕ ದೌರ್ಜನ್ಯ ಆಗಿರುವ ಆರೋಪ ಕೇಳಿ ಬರ್ತಾ ಇದ್ದು, ಕಾಮುಕ ಸೋದರ ಮಾವನ ಮೇಲೆ ಈಗ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಚಿಂತಾಮಣಿಯ ಕೆಂಚಾರ್ಲಹಳ್ಳಿ ಠಾಣೆಯಲ್ಲಿ ಕೇಸ್ ದಾಖಲಾಗಿರುವಂಥದ್ದು. ಹಾಸ್ಟೆಲ್ನಿಂದ ದಸರಾ ರಜೆಗೆ ಊರಿಗೆ ಬಂದಿದ್ದಂಥ 10ನೇ ತರಗತಿಯ ಸ್ಟೂಡೆಂಟ್ ಬಾಲಕಿ ಈಗ ದೈಹಿಕ ಬೆಳವಣಿಗೆ ಕಂಡು ಆಸ್ಪತ್ರೆಗೆ ಹೋದಾಗ ಸತ್ಯ ಬಯಲಾಗಿರುವಂಥದ್ದು. ವಿಷಯ ತಿಳಿಯುತ್ತಿದ್ದಂತೆ ಆರೋಪಿ ಮಾವ ಎಸ್ಕೇಪ್ ಆಗಿದ್ದಾನೆ. ಕೆಂಚಾರ್ಲಹಳ್ಳಿ ಪೊಲೀಸರಿಂದ ಕಾಮುಕ ಮಾವನಿಗೆ ಶೋಧ ಕಾರ್ಯ ಆರಂಭವಾಗಿದೆ. ಕೆಂಚಾರ್ಲಹಳ್ಳಿ ಪೊಲೀಸರಿಂದ ಕಾಮುಕ ಮಾವನಿಗೆ ಶೋಧ ಕೂಡ ನಡೆಸಿದ್ದು, ಚಿಂತಾಮಣಿಯ ಕೆಂಚಾರ್ಲಹಳ್ಳಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. 10ನೇ ತರಗತಿ ಓದುತ್ತಿದ್ದಂಥ ವಿದ್ಯಾರ್ಥಿನಿಗೆ ದಸರಾ ರಜೆಗೆಂದು ಊರಿಗೆ ಬಂದಾಗ ಆದಂಥ ಪ್ರಕರಣವಿದು. ವಿಷಯ ತಿಳಿಯುತ್ತಿದ್ದಂತೆ ಈಗ ಸೋದರ ಮಾವ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಹತ್ತನೇ ತರಗತಿ ವಿದ್ಯಾರ್ಥಿನಿಯನ್ನ ಆಕೆಯ ಮಾವ ಸೋದರ ಮಾವನಿಂದಲೇ ಲೈಂಗಿಕ ದೌರ್ಜನ್ಯ ಮಾಡಿರುವಂಥ ಆರೋಪ ಕೇಳಿ ಬರ್ತಾ ಇದೆ. ಆಕೆ ಈಗ 5 ತಿಂಗಳ ಗರ್ಭಿಣಿಯಾಗಿದ್ದು, ಕಾಮುಕ ಸೋದರ ಮಾವನ ಮೇಲೆ ಈಗ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಚಿಂತಾಮಣಿಯ ಕೆಂಚಾರ್ಲಹಳ್ಳಿ ಠಾಣೆಯಲ್ಲಿ ಕೇಸ್ ದಾಖಲಾಗಿರುವಂಥದ್ದು. ಹಾಸ್ಟೆಲ್ನಿಂದ ದಸರಾ ರಜೆಗೆಂದು ಊರಿಗೆ ಬಂದಾಗ ಆ ಬಾಲಕಿ ಮೇಲೆ ಸ್ವಂತ ಸೋದರ ಮಾವನೇ ಲೈಂಗಿಕ ದೌರ್ಜನ್ಯ ಮಾಡಿರುವಂಥ ಆರೋಪ ಕೇಳಿ ಬರ್ತಾ ಇದೆ. ಈ ಒಂದು ವಿಷಯ ತಿಳಿಯುತ್ತಿದ್ದಂತೆ, ಕೇಸ್ ದಾಖಲಾಗಿರುವಂತಹ ವಿಷಯ ತಿಳಿಯುತ್ತಿದ್ದಂತೆ ಮಾವ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಬಾಲಕಿ ದೈಹಿಕ ಬೆಳವಣಿಗೆ ಕಂಡು ಆಸ್ಪತ್ರೆಗೆ ಹೋದಾಗ ಸತ್ಯ ಬಯಲಾಗಿದೆ. ಪೇರೆಂಟ್ಸ್ ಕೂಡ ಒಂದು ಕ್ಷಣ ಈಗ ದಂಗಾಗಿದ್ದಾರೆ.